ಅಷ್ಟರಲ್ಲಿ ಕಪ್ಪಾದ ತನ್ನನ್ನು ಕತ್ತಲೆಯಲ್ಲಿ ಯಾರೂ ಕಾಣದಾದರೂ ತನ್ನ ಸುಸ್ವರದ ನಾದಮಾಧುರ್ಯದಿಂದ ಎಚ್ಚೆತ್ತ ಜಗತ್ತು ಬೆಳಕನ್ನು ಕಂಡರೆ ಮತ್ತೆ ತಾನೂ ಕಾಣಿಸಿಕೊಳ್ಳಬಹುದೆಂಬ ಆಸೆಯಿಂದ ಕೋಗಿಲೆಯು ಒಂದೊಂದೇ ರಾಗವನ್ನು ಹಾಡಿ ಕೂಗತೊಡಗಿತು. ಅದನ್ನಾಲಿಸಿದ ಪಕ್ಷಿ ಜಾತಿಯು ತಮ್ಮ ತಮ್ಮ ಗರಿಗಳನ್ನು ಕೊಡಹಿ ಸಂತಸವನ್ನು ಸೂಚಿಸಿದವು. ನಿದ್ರಿತ ಪ್ರಪಂಚವು ತನ್ನ ಮಾತನ್ನಾಲಿಸಿಯಾದರೂ ಎಚ್ಚರಗೊಂಡು ಹೊಸ ಹೊಂಬೆಳಕನ್ನು ನೋಡಲೆಂದು ಗಿಳಿಯು ಇಂಪಾಗಿ ನುಡಿಯತೊಡಗಿತು. ನಿಯತವಾದ ಕೆಲಸವನ್ನು ಸಕಾಲದಲ್ಲೇ ತೊಡಗಿ ಶ್ರದ್ಧೆಯಿಂದ ಪೂರೈಸುತ್ತಿದ್ದರೆ ತನ್ನಂತೆಯೇ ಹೆಮ್ಮರವನ್ನಾದರೂ ಕುಕ್ಕಿ ತಿನ್ನಬಹುದೆಂದು ಮರಗುಟಿಗನು ತನ್ನ ಕಾರ್ಯವನ್ನೇ ಮಾಡತೊಡಗಿದನು. ಆ ಶಬ್ದವೇ ನಿದ್ರೆಯ ಅಮಲಿನಲ್ಲಿದ್ದವರನ್ನು ಬೆನ್ನು ಚಪ್ಪರಿಸಿ ಬಡಿದಿಬ್ಬಿಸುತ್ತಿರುವಂತೆ ಕೇಳಿಸಿತು. ಎಂದು ಇನ್ನೂ ಹೀಗಿರುವುದೇ ಎಂಬಂತೆ ಪಾರಿವಾಳವು ಕುಕಿಲತೊಡಗಿತು. ವಿವಿಧ ಜಾತಿಯ ಪಕ್ಷಿನಿಮಹವು ಇನ್ನೂ ಎಚ್ಚರಗೊಳ್ಳದವರನ್ನು ನೋಡಿ ನಗುವಂತೆ ಚಿಲಿಪಿಲಿಗುಟ್ಟಿತು. ಉಷಃಕಾಲದ ತಂಗಾಳಿಯಲ್ಲಿ ತೊನೆದು ಪ್ರಪಂಚವನ್ನೇ ಒಂದಲ್ಲ ಒಂದು ವಿಧದಿಂದ ಎಚ್ಚರಗೊಳಿಸುತ್ತಿರುವ ಪಕ್ಷಿನಿಮಹಕ್ಕೆ ಆಶ್ರಯವನ್ನಿತ್ತುದು ಸಾರ್ಥಕವಾಯಿತೆಂದು ನಾನಾ ಜಾತಿಯ ವೃಕ್ಷಸಂದೂಹಗಳು ತಲೆಯನ್ನಾಡಿಸತೊಡಗಿದವು. ಅಂತಹ ಭೂಜಸ್ತೋಮದ ಸನ್ನಿಧಿಯಲ್ಲಿ ಮಲಗಿದ್ದುದರಿಂದಲೇ ಸಕಾಲದಲ್ಲಿ ಎಚ್ಚರಗೊಳ್ಳುವಂತಾಯಿತೆಂದು ಕಾಡಿನ ನಾನಾ ಮೃಗಗಳು ಸಂತಸದಿಂದೆದ್ದು ಅತ್ತಿತ್ತ ಸಂಚಾರವನ್ನು ತೊಡಗಿದವು. ಮಂದ ಮಾರುತನೇ ವ್ಯಜನವನ್ನೆತ್ತಿ ಬೀಸುತ್ತಿದ್ದಂತೆಂಬಂತೆ ತಂಗಾಳಿಯು ತಾನಾಗಿ ಬೀಸತೊಡಗಿತು. ದಿಗ್ವನಿತೆಯೇ ಆರತಿಯನ್ನೆತ್ತಿ ಹಿಡಿದಳೆಂಬಂತೆ ಪೂರ್ವದಿಶೆಯು ಕೆಂಪಾಯಿತು. ಭೂವನಿತೆಯೇ ಬಿರಿಮುಗುಳ ಹಾರವನ್ನೆತ್ತಿದಂತೆ ನಾನಾ ಕುಸುಮರಾಜಿಗಳು ಬಿರಿದರಳಿ ರಾರಾಜಿಸಲು ತೊಡಗಿದವು. ಅಂತೆಯೇ ಪ್ರಾಕೃತಿಕವಾದ ಈ ಸ್ವಾಗತಕ್ಕೆ ಸೈಗುಟ್ಟಿ ಎಲ್ಲಕ್ಕೂ ತಾನೇ ಮಾರ್ಗದರ್ಶಕನಾಗಿ ಪ್ರವಾಳ ಪಂಕ್ತಿಯಂತೆ ಕೆಂಪಾಗಿ ರಂಜಿಸುತ್ತಿರುವ ಪೂರ್ವ ದಿಶಾಂತರಂಗದಿಂದ ಅದೇ ಮಾರ್ಗವಾಗಿ ಏಳು 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 ಎಂದು ಏಳೇ ಕುದುರೆಗಳನ್ನು ಕಟ್ಟಿರುವ ತನ್ನ ಒಂದೇ ಗಾಲಿಯ ತೇರನ್ನೇರಿ ಸೂರ್ಯದೇವನು ಮೇಲೇರತೊಡಗಿದನು. ರಕ್ತರಂಜಿತವಾದ ಪೂರ್ವ ದಿಶೆಯು ಕಳೆದ ಕತ್ತಲೆಯ ಕಾಳಗದ ಕುರಹನ್ನೇ ಕಾಣಿಸುತ್ತಿದ್ದಂತೆ ಅರುಣ ಸಾರಥ್ಯದಿಂದೊಪ್ಪಿಯೇ ಮೂಡಿ ಮೇಲೆದ್ದ ದಿನಮಣಿಯು ಸ್ವರ್ಣಕಾಂತಿಯ ಕದಿರ ಕೋಟೆಯನ್ನು ಕಾನನಾಂತರದಲ್ಲೆಲ್ಲ ಹರಡಿ ಆ ವಸಂತ ಕಾಲದ ಸ್ವರ್ಣ ಸಂತೋಷವನ್ನು ಲೋಕಕ್ಕೆಲ್ಲ ಕರೆದು ನೀಡುತ್ತಿರುವನೆಂಬಂತೆ ಕಂಗೊಳಿಸಿದನು. ಮೂಡುವ ಸೂರ್ಯನೊಂದಿಗೆ ಸೀತೆಯು ಏನಾಗಿರುವಳೆಂಬುದನ್ನು ಹುಡುಕಿಯೇ ನೋಡೋಣವೆಂಬ ದೃಢತೆಯು ಶ್ರೀರಾಮ ಲಕ್ಷ್ಮಣರಿಬ್ಬರ ಚಿತ್ತದಲ್ಲಿಯೂ ಮೂಡಿತು. ಬುದ್ಧಿ ಪ್ರಚೋದಕನಾದ ಭಗವಾನ್ ಭಾಸ್ಕರನೇ ತನ್ನ ವಂಶದ ಬಾಲಕರಿಗೆ ದಾರಿಯನ್ನು ಕಾಣಿಸಿದನೆಂಬಂತೆ ಶ್ರೀರಾಮ ಲಕ್ಷ್ಮಣರು ಆ ಸುಪ್ರಭಾತದ ಮುಂಬೆಳಕಿನಲ್ಲಿ ಸೀತೆಯನ್ನೆರಸಲು ಮೇಲೆದ್ದರು. ಮತ್ತೊಮ್ಮೆ ಆ ಪುಣ್ಯಾಶ್ರಮದ ಸುತ್ತು ವಲಯವನ್ನೆಲ್ಲ ಹುಡುಕಿ ನೋಡಿ ಅನುನಿತ್ಯವೂ ಸ್ನಾನ ಮಾಡುತ್ತಿದ್ದ ಗೋದಾವರಿ ನದಿಯ ಬಳಿ ಸೇರಿದರು. ಅಲ್ಲಿಯೂ ಕೆಳಗೆ ಮೇಲೆ ಸುತ್ತಮುತ್ತೆಲ್ಲ ಅರಸಿದರು. ಮತ್ತೆ ಅವರಿಗೆ ಹಿಂದೆ ಬರುವ ಮನಸ್ಸಾಗಲಿಲ್ಲ. ಯಾರಲ್ಲಾದರೂ ಕೇಳಿ ತಿಳಿಯೋಣವೆಂದರೆ ಕೇಳುವುದು ಯಾರಲ್ಲಿ? ತಿಳಿದಿದ್ದ ಕಾಡಿನ ಮರಗಡಿಗಳಿಗೆ ಹೇಳಲು ತಿಳಿಯದು. ಅವು ಏನೇನು ಅರಿತಿರಬಹುದೋ ಅದನ್ನೆಲ್ಲ ಅರಿತುಕೊಳ್ಳಲು ಇವರಿಂದಲೂ ಆಗಲಿಲ್ಲ. ಅಂತೆಯೇ ದಾರಿಯನ್ನು, ಅದರ ಬದಿಯ ತರು ಗುಲುಮ ಲತೆಗಳನ್ನು, ಹಾರುವ ಹಕ್ಕಿಗಳನ್ನು, ಓಡಾಡುವ ಮೃಗಗಳನ್ನು, ಇದ್ದಲ್ಲಿಯೇ ಇದ್ದ ಬಂಡೆಗಳನ್ನು ನೋಡುತ್ತಾ ಶ್ರೀರಾಮಲಕ್ಷ್ಮಣರು ಮುಂದೆ ಹೋದರು. ಮುಂದೆಲ್ಲಿಗೆ? ಗುರಿಯಿಲ್ಲದ ಅವರಿಗೆ ಮುಂದೆಯೋ ಹಿಂದೆಯೋ ಎಂಬ ಪರಿವೆಯೂ ಇರಲಿಲ್ಲ. ಅಂತೂ ಅವರು ನಡೆಯುತ್ತಿದ್ದುದು ಮುಂದಕ್ಕೆ. ಮುಂದೆ ಹೋದಂತೆಲ್ಲ ಕಂಡುದು ಒಂದೊಂದಾಗಿ ಹಿಂದೆ ಬಿತ್ತು. ಅವರ ಪರ್ಣಶಾಲೆಯು ಬಹುದೂರದಲ್ಲುಳಿಯಿತು. ಅಲ್ಲಿ ಇನ್ನು ಅವರಿಗಾಗಬೇಕಾದುದು ಏನೂ ಇರಲಿಲ್ಲ. ಸೀತೆಯೇ ಅಪಹೃತಲಾದ ಮೇಲೆ ಆ ಆಶ್ರಮದಲ್ಲಿ ಕೊನೆಗೂ ಅವರಿಗೆ ಪ್ರಾಪ್ತವಾದುದು ಆ ದುಃಖವು ಅವಳನ್ನರಸುವ ಶ್ರಮವೂ ಅಲ್ಲದೆ ಬೇರೇನೂ ಆಗಿರಲಿಲ್ಲ. ಅಂತಹ ಆಶ್ರಮದಲ್ಲಿ ಮುಂದವರಿಗೆ ಆಗಬೇಕಾದುದೇನು? ಅಂತೆಯೇ ಆ ಗೊಡವೆಯೂ ಇಲ್ಲದೆ ಅವರು ಕಾರ್ಯಾಸಕ್ತರಾಗಿಯೇ ಮುಂದೆ ಕ್ರಮಿಸುತ್ತಿದ್ದರು. ಬೆಟ್ಟವನ್ನೇರಿದರು, ಇಳಿದರು, ಹಾಗೆಯೇ ಮುಂದೆ ನಡೆದರು. ವಿ ಎನ್ ಭಾಗವತ್ ಬರಬಳ್ಳಿ.